ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. Response was so extraordinary that we had to stop registrations purely due to logistical limitations. Once again, for this landmark edition of GCC Summit, may this gathering inspire new ideas, forge stronger professional bonds, and prepare us for the opportunity. Thank you so much, sir, for that warm. Now I request all my esteemed members to stand together in honor of our profession for rendering of the ICAI motto song, the anthem of our professional values. Please raise. Request to scan here to download the GCC booklet. In the 1990s, the world discovered India. Multinational companies 2025 GCC ಸಮ್ಮಿಟ್ ನಡೀತಾ ಇರುವಂಥದ್ದು. ಅಂದರೆ ಇದು ದೇಶಕ್ಕೆ ಎಷ್ಟು ಲಾಭ, ಇದರ ಬಗ್ಗೆ ಪ್ರತಿಯೊಂದನ್ನು ಮಾತಾಡೋದಕ್ಕೆ ಇಲ್ಲಿ ಹಿರಿಯ ಚಾರ್ಟೆಡ್ ಅಕೌಂಟ್ ಆಗಿರ್ಬೋದು ಪ್ರತಿಯೊಂದು ಮಾತಾಡ್ತಾ ಹೋಗುವ. ಸದ್ಯ ಸರ್ GCC ಸಮ್ಮಿಟ್ ನಡೀತಾ ಇದೆ, ಏನು ಇದು ಆ್ಯಕ್ಚುಲಿ ಇದು ಜನರಿಗೆ ಇದರ ಬಗ್ಗೆ ಏನು ಮಾಹಿತಿಯನ್ನು ಕೊಡ್ತೀರಾ? ಈಗ ನಿಮಗೆ ತಿಳಿದಿರೋ ಹಾಗೆ ನಮ್ಮ ಬ್ಯಾಂಗ್ಳೂರು ಸಿಟಿಯಲ್ಲಿ ಮೋರ್ ದೆನ್ GCC ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ ಇದೆ. ಅದರಿಂದ ಏನಾಗ್ತದೆ ಅಂದರೆ ಇಲ್ಲಿರುವ ಪ್ರೊಫೆಷ್ನಲ್ಸ್, ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್, ಲೆಕ್ಕ ಪರಿಶೋಧಕರಾಗಿರ್ಬೋದು, ಬ್ಯಾಂಗ್ಳೂರಿಂದನೇ ಬೇರೆ ಕಂಟ್ರೀಸ್ಗೆ ನಾವು ಸರ್ವಿಸಸ್ ಆಫರ್ ಮಾಡ್ಬೋದು. ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗಲ್ಲಾಗಲಿ ಆರ್ ಟೆಕ್ನಾಲಜಿಲಾಗಲಿ HR ವಿ ಕ್ಯಾನ್ ಆಫರ್ ಸರ್ವಿಸಸ್ ಟು ಕ್ಲೈಂಟ್ಸ್ ಅರೌಂಡ್ ದ ವರ್ಲ್ಡ್. ಸಿಂಗಪೂರಲ್ಲಾಗಿರ್ಬೋದು, ಅಮೆರಿಕನಲ್ಲಾಗಿರ್ಬೋದು, UK ಅದರಿಂದ ಏನಾಗ್ತಾ ಇದೆ ಅಂದರೆ ಪೀಪಲ್ ಆರ್ ಏಬಲ್ ಟು ಗೆಟ್ ಲಾಟ್ ಆಫ್ ನ್ಯೂ ಆಪರ್ಚುನಿಟೀಸ್. ಹುಡುಗರು ಯಂಗ್ ಪ್ರೊಫೆಷನಲ್ ಎಸ್ಪೆಷಲಿ ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಒಳ್ಳೆ ಆಪರ್ಚುನಿಟೀಸ್ ಇದೆ. ಇದರಿಂದ ನಾವು ಬ್ಯಾಂಗ್ಳೂರಿಂದನೇ GCCs ಕೆಲಸ ಮಾಡಿ ಬೇರೆ ಕಂಟ್ರೀಸ್ಗೆಲ್ಲ ನಾವು ಎಕ್ಸ್ಪೋರ್ಟ್ ಆಫ್ ಸರ್ವಿಸಸ್ ಅಂತ ನಾವು ಏನು ಹೇಳ್ತೀವಿ ಆ ಥರ ಮಾಡ್ಬೋದು. ಅದರಿಂದ ಇದೊಂದು ಒಳ್ಳೆ ಕೆರಿಯರ್ ಆಪರ್ಚುನಿಟಿ ಆ್ಯಂಡ್ ಗುಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಆ್ಯಂಡ್ ಗುಡ್ ಪೇ ಪ್ಯಾಕೇಜಸ್ ಆರ್ ಆಲ್ಸೋ ಬೀಂಗ್ ಗಿವನ್ ಟು ಪೀಪಲ್ ವರ್ಕಿಂಗ್ ಇನ್ GCC. ಓಕೆ, ಇದರ ಬಗ್ಗೆ GDP ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಬಹಳಷ್ಟು ಒಂದು ಇಂಟ್ರೆಸ್ಟ್ ಹೊಂದಿರುವಂಥದ್ದು, ಏನು ಹೇಳ್ತೀರಾ? ಈ ಸೆಂಟ್ರಲ್ ಗೌರ್ಮೆಂಟ್ ತುಂಬ ಮುಂದೆನೇ ಹೋಗಿದೆ. ಮತ್ತು ಬೆಂಗಳೂರು ಯು ಕ್ಯಾನ್ ಸೇ ಆದ ಲೀಡರ್ಸ್. ಆ್ಯಕ್ಚುಲಿ 700 GCC ಇದೆ. ಇನ್ನೊಂದು 2-3 ವರ್ಷದಲ್ಲಿ 1000 GCC ಇಲ್ಲೇ ಇರುತ್ತೆ. ಟೋಟಲ್ ಇಂಡಿಯಾಲಿ 3000 ಆಗ್ಬೋದು. 2 ಮಿಲಿಯನ್ ಜಾಬ್ಸ್ ಬರುತ್ತೆ. ನಾರಾಯಣ ಮೂರ್ತಿಯವರು 20 ವರ್ಷ ಹಿಂದೆ
ಹೇಗೆ ಎಂಜಿನಿಯರ್ಸನ್ನ ವರ್ಲ್ಡಿಗೆ ತೊಗೊಳೋದ್ರೋ ಹಾಗೆ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸಿಗೆ ಚಾರ್ಟರ್ಡ್ ಅಕೌಂಟೆಂಟ್ಸ್ನ ವರ್ಲ್ಡಿಗೆ ಸರ್ವಿಸ್ ಕೊಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಥ್ರೂ ಬೆಟರ್ ಲರ್ನಿಂಗ್. ಮತ್ತು ಈ GCC ಅಂತ ಪ್ರೋಗ್ರಾಮಿಗೆ ಇಲ್ಲಿ ಕೆಲಸಕ್ಕೆ ಹೋಗೋರು ಬಂದಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಬಂದಿದ್ದಾರೆ, ಬಿಸ್ನೆಸ್ ಮಾಡೋರು ಬಂದಿದ್ದಾರೆ, ಹೇಗೆ GCC ಸೆಟಪ್ ಮಾಡ್ಬೋದು, ಹೇಗೆ GCCಗೆ ಅಡ್ವೈಸ್ ಕೊಡ್ಬೋದು, ಇವರೆಲ್ಲ ಬಂದಿದ್ದಾರೆ. ಇವರಿಗೆಲ್ಲ ಒಳ್ಳೆಯ ಭವಿಷ್ಯ ಇದೆ. ದಟ್ ಈಸ್ ವಾಟ್ GCC ಈಸ್ ಅಬೌಟ್. ಇದು ಎಂಪ್ಲಾಯ್ಗೆ ಎಷ್ಟು ಆಪರ್ಚುನಿಟಿ ಇರುತ್ತೆ ಆಪರ್ಚುನಿಟಿ? Yeah, so I think, see, if you talk about opportunity, GCC is now the most well paid for chartered accountants. If you talk about CAs, now almost 35,000 chartered accountants now qualifying each year, and almost 20 to 25 persons are employed in these GCCs. So the number of GCCs, if you see today at 1800, at 2030 we are looking at 2500. So that's the way GCCs are growing, and that's the strength with which the chartered accountants are going. So opportunities are abundance, and I'm sure looking to the numbers, each city and especially smaller cities also now we have GCCs. Even chartered accountants, smaller city will get opportunity, and highly paid opportunity with best technically sound pool of talent with most cost effective now CAs are in the country. Thank you. Anything new, anything unique, anything best starts from Bangalore, and that is what GCC 5.0 happening from Bangalore. Institute of Chartered. ಕರ್ನಾಟಕಕ್ಕೆ ಎಷ್ಟು ಬೆನಿಫಿಟ್ಸ್? ಕರ್ನಾಟಕಕ್ಕೆ ತುಂಬ ಅನುಕೂಲಗಳಿದೆ. ಆ್ಯಂಡ್ ಕರ್ನಾಟಕ ಯಾವಾಗಲೂ ಥಾಟ್ ಲೀಡರ್ ಥರ ಆಗಿ ಜಿ ಸಿ ಸಿನಲ್ಲಿ ಮಾತ್ರ ಅಂತ ಅಲ್ಲ, ಬೇರೆ ವಿಷಯದಲ್ಲೂ ಕರ್ನಾಟಕ ಒಂದು ಥಾಟ್ ಲೀಡರ್ ಆಗಿರೋದು. ಇನ್ಫ್ಯಾಕ್ಟ್ ಕರ್ನಾಟಕ ವಾಸ್ ದ ಫಸ್ಟ್ ಸ್ಟೇಟ್ ಟು ಇಂಟ್ರೊಡ್ಯೂಸ್ ಪಾಲಿಸಿ ಆನ್ GCC. ಒಂದು GCC ಪಾಲಿಸಿನ ಇಂಟ್ರೊಡ್ಯೂಸ್ ಮಾಡೋದು ಕರ್ನಾಟಕ ರಾಜ್ಯನೇ ಮೊದಲಾಗಿದ್ದು. ಸೊ ಕರ್ನಾಟಕದಲ್ಲಿ ಬರೀ ಬೆಂಗಳೂರು ಮಾತ್ರ ಬೆಳೆಸಬೇಕು, ಅಭಿವೃದ್ಧಿ ಆಗಬೇಕು ಅಂತ ಇಲ್ಲ. ಪಾಲಿಸಿ ಮಾಡಿರೋದು ಗೌರ್ಮೆಂಟು ಬೆಂಗಳೂರಿಂದ ಆಚೆ ಕರ್ನಾಟಕದಲ್ಲಿ ಎಲ್ಲ ಸಿಟಿಗಳಲ್ಲೂ ಮಾಡಬೇಕು ಅಂತ ಮಾಡಿದ್ದಾರೆ. ಸೊ ಈ GCC ಬೆಳವಣಿಗೆಯಿಂದ ಕರ್ನಾಟಕ ತುಂಬ ಉಪಯೋಗಗಳಿದೆ. ಕರ್ನಾಟಕದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ತುಂಬ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇನ್ಕಮ್ ಕೂಡ ಎಕ್ಸ್ಟ್ರಾ ಜನ್ರೇಟ್ ಆಗೋ ಚಾನ್ಸಸ್ ಇದೆ. ಸೊ ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಕರ್ನಾಟಕ. ಯೂತ್ಗೆ ಇದು ಎಷ್ಟು ಬೆನಿಫಿಟ್ ಇದೆ? ಇದು GCC ಅನ್ನೋದು ಹೊಸ ಕಾನ್ಸೆಪ್ಟು. ಅದಕ್ಕಾಗಿ ಇದು ಯೂತಿಗೆ ಆ್ಯಕ್ಚುಲಿ ಏನು ಮಾಡಿದ್ದು ಅಂತ ಹೇಳ್ಬೋದು. ಇವಾಗ ನಾವು ಮುಂಚೆ CA ಆಗಿ ನಾವು ಬರೀ ಟ್ಯಾಕ್ಸ್ ಆಗಲಿ, GST ಆಗಲಿ ಹಾಗೂ ಅಕೌಂಟಿಂಗ್ ಈ ಥರ ಸರ್ವಿಸಸ್ ಕೊಡ್ತಿದ್ವಿ. ಈಗ ಯೂತ್ ಏನಾಗ್ತಾಯಿದ್ದಾರೆ, ಮುಂದೆ ಬರೋ ಯೂತ್ಸ್ ಎಲ್ಲ ಅವರು ಸ್ವಲ್ಪ ಡಿಫ್ರೆಂಟಾಗಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ನಾವು ಮುಂಚೆ ಏನು ಇಲ್ಲಿ ಮಾಡ್ತಿದ್ವೋ ನಮ್ಮ ಭಾರತದಲ್ಲಿ, ಇದೇ ಸರ್ವಿಸಸ್ನ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡೋಗ್ಬೇಕಂತ ನೋಡ್ತಾ ಇರೋದು. ಸೊ ಅದೇ ಯೂತ್ ಎಲ್ಲ ಇದನ್ನೇ ಏನು ಮಾಡ್ತಿರೋದು, ಈ ಸರ್ವಿಸಸ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೊಗೊಂಡೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಮತ್ತು ಬೇರೆ ದೇಶದ ಎಲ್ಲ ಕಂಪ್ಲೈನ್ಸ್ ಆಗಿರ್ಬೋದು, ಅಕೌಂಟಿಂಗ್ ಆಗಲೂ ಅದನ್ನು ಮಾಡ್ತಾರೆ. ಸೊ ಅದಕ್ಕಾಗಿ ಇದು ಯೂತ್ಗೆ ಸರಿ ಹೇಳ್ಪಡಿಸಿದ ಜಾಗ ಅಂತ. ರೋಲ್ ಆಫ್ ICI ಇನ್ ಬಗ್ಗೆ ಹೇಳೋದಾದರೆ? Okay, hi everyone. So myself Sanjeev Sanghi, I am the convener of this group to promote India's accounting GCC. I think ICI is a very important role, and most important role is of chartered accountants. I was asked a question that how come chartered accountants be a part of GCC? I say that you talk about international taxation, you talk about transfer pricing, valuations, mergers. How will you get so many organizations merge? How will you create funding? How will you do valuation? How will you do taxation? How will you strategize the whole process of connecting systems? And how are you going to design system? These are all done by chartered accountants. The perception for CA was they are just bookkeepers, they are going to do compliance functions. So I think now the role of ICI and chartered accountants is to help India become partners and accountants for the entire world. ಎಸ್, ನೋಡಿದ್ರಲ್ಲ ವೀಕ್ಷಕರೇ, GDP ಅಂದರೆ ಏನು, ನಮ್ಮ ದೇಶಕ್ಕೆ ಹಾಗೆಯೇ ಕರ್ನಾಟಕಕ್ಕೆ ಎಷ್ಟು ಇದರ ಬೆನಿಫಿಟ್ಸ್ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಲ್ಲಿರುವಂತಹ ಸೀನಿಯರ್ಸ್ಗಳು ನಮಗೆ ಕೊಡ್ತಾ ಹೋದರು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್.